திருச்சிற்றம்பலம். அருள் பரஞ்சோதி தனிப்பெரும் கருணையே. திருச்சிற்றம்பலம். குருவே சரணம். நம சிவாய நம சிவாய நம ಶಿವಾಯ. ಈ ಮನುಷ್ಯನ ಜೀವನಕ್ಕೆ ಒಂದಲ್ಲ ಒಂದು ರೀತಿಯ ವಿದ್ಯೆಯ ಅವಶ್ಯಕತೆ ಜೀವನ ಮಾಡಲಿಕ್ಕೆ. ಇದು ಪ್ರತಿಯೊಬ್ಬನಿಗೂ ಭಗವಂತ ಕೊಟ್ಟಿದ್ದಾನೆ ಒಂದು ಪ್ರತಿಭೆ, ಅವನ ಜೀವನ ನಡೆಸಲಿಕ್ಕೆ ಬೇಕಾಗಿ. ಪ್ರತಿಯೊಂದು ಜೀವರಾಶಿಯಲ್ಲಿಯೂ ಈ ಸ್ಥಿತಿ ಉಂಟು, ಮನುಷ್ಯರಲ್ಲಿ ಮಾತ್ರ ಅಲ್ಲ. ಒಂದು ಸಕ್ಕರೆ ಬಿರುಕಿದ್ರೆ ಇರುವೆ ಎಷ್ಟು ದೂರದಿಂದಲೂ ಬರ್ತದೆ. ಆ ಜ್ಞಾನವನ್ನು ಕೊಟ್ಟದ್ದು ಯಾರು? ಆ ಜ್ಞಾನವನ್ನು ಅದು ಸರಿಯಾಗಿ ಉಪಯೋಗಿಸಿಕೊಳ್ಳೋ ಕಾರಣ ಸಕ್ಕರೆ ಇದ್ದಲ್ಲಿ ಹೋಗ್ತದೆ, ಸಿಹಿ ಇದ್ದಲ್ಲಿ ಹೋಗ್ತದೆ ಅಲ್ವಾ? ಸತ್ಯ ಅಲ್ವಾ? ಅಷ್ಟು ಸಣ್ಣ ಇರುವೆಗೆ ಆ ಒಂದು ಸ್ಥಿತಿಯನ್ನು ಕರುಣಿಸಿದವರು ಯಾರು ಅಂತ ಹೇಳೋದು? ಅದಕ್ಕೆ ಎಲ್ಲಿ ಕಾಣ್ತದ? ಬ್ರೈನ್ ಕಾಣ್ತದ? ಅಲ್ಲ ಅದೊಂದು ಮೂಗು ಕಾಣ್ತದ? ಅಲ್ಲಿ ಎಂಥದ್ದು ಕಾಣ್ತದೆ? ಆ ಸಣ್ಣ ಇರುವೆಯಲ್ಲಿ ಕಣ್ಣಿಗೆ ಕಾಣ್ತದೆ ಕೆಲವು ಸಲ ಅಲ್ವಾ? ಆ ಇರುವೆಗಳು ತುಂಬ ಆಗುವಾಗ ಬೆಲ್ಲದಲ್ಲಿ ಗೊತ್ತಾಗ್ತದೆ, ಓ ಇರುವೆ ಬಂದಿದೆ ಅಂತೇಳಿ. ಒಂದು ಇರುವೆಲಿದ್ರೆ ಗೊತ್ತೇ ಆಗೋದಿಲ್ಲ ಅಲ್ವಾ? ಒಂದು ಸಕ್ಕರೆ ಇದ್ದರೂ ಅಷ್ಟೇ, ಒಂದೆಲ್ಲ ಸೇರಿಕೊಂಡ್ರೆ ಗೊತ್ತೇ ಆಗೋದು. ಅದು ಹಾಗೆಯೇ ಸೇರಿಕೊಳ್ತವೆ, 1 2 3 4 ಅಂತಂದು ಒಂದಿಷ್ಟು ಗುಂಪೇ ಆಗಿಬಿಡ್ತದೆ ಅದು. ಅದಕ್ಕೆ ಯಾರು ಹೇಳಿಕೊಟ್ಟದ್ದು? ಅಲ್ಲಿಂದ ತಗೊಂಡ್ರೆ ಮನುಷ್ಯ ಎಷ್ಟು ಎತ್ತರದಲ್ಲಿದ್ದಾನೆ ಅಲ್ವಾ? ಆಗ ಪ್ರತಿಯೊಬ್ಬನಿಗೊಂದು ಪ್ರತಿಭೆ ಅಂತ ಕೊಟ್ಟಿದ್ದಾರಲ್ವ, ಪ್ರತಿಯೊಬ್ಬನಿಗೊಂದು ಟ್ಯಾಲೆಂಟ್ ಅಂತೇಳಿ ಇದೆ. ಹುಟ್ಟಿದವನಿಗೆ ಪ್ರತಿಯೊಬ್ಬನ ಒಳಗೂ ಒಂದು ಅದ್ಭುತ ಶಕ್ತಿ ಇದೆ, ಭಗವಂತನ ಚೈತನ್ಯ. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಪ್ರಪಂಚದಿಂದ ಕಲೀಲಿಕ್ಕೆ ಬೇಕಾದಷ್ಟು ಇದೆ ಅಂತ ಹೇಳೋದು. ಪ್ರಪಂಚದಿಂದ ಶಾಲೆಗೆ ಹೋಗಿ ಕಲಿಯುವುದು ಒಂದು ರೀತಿ, ಪುಸ್ತಕದ ಅಧ್ಯಯನ. ಜೀವನದ ಅಧ್ಯಯನ ಅದೆಲ್ಲಿಂದ ತಿಳ್ಕೊಳ್ಬೇಕು? ಜೀವನದ ಪಾಠವನ್ನು ನಾವು ಎಲ್ಲಿಂದ ಕಲಿಯೋದು? ಅದು ಈ ಪ್ರಪಂಚದಿಂದಲೇ ಕಲಿಯುವುದು. ನಮ್ಮ ಸುತ್ತಮುತ್ತಲೂ ಯಾರಲ್ಲಿದ್ದಾರೆ ಅವರಿಂದ ಕಲಿಯುವುದು. ಪ್ರತಿ ಕ್ಷಣ ಕೂಡ ಕಲಿಯುವುದೇ ಇಲ್ಲಿ. ಆಗ ನಮಗೊಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ಅಂತ ಹೇಳುವಾಗ ಕೂಡಿದಷ್ಟು ನಾವು ಕಲೀಲಿಕ್ಕೆ ಪ್ರಯತ್ನ ಪಡಬೇಕು. ಯಾವುದು ನಮ್ಮಿಂದ ಆಗೋದಿಲ್ಲ ಅಂತ ನಾವು ತಿಳ್ಕೊಳ್ಬಾರ್ದು, ಪ್ರಯತ್ನ ಪಡಬೇಕು. ನಮ್ಮ ಒಳಗೆ ಭಗವಂತ ಇದ್ದಾನೆ ಅಂತೇಳಿ. ಇದು ಸ್ವಾಭಿಮಾನ, ಇದು ಅಹಂಕಾರ ಅಲ್ಲ. ಏನೋ ಒಂದು ಒಳ್ಳೆಯದು ಮಾಡಬೇಕು, ನನ್ನ ಜೀವನಕ್ಕೊಂದು ದಾರಿಯನ್ನು ಕಂಡುಹಿಡಿಬೇಕು, ನನ್ನ ಜೀವನ ಒಂದು ಸಂತೋಷದ ರೀತಿಯಲ್ಲಿ ಹೋಗಬೇಕು, ನನ್ನ ಜೀವನದಲ್ಲಿ ಒಳ್ಳೆಯ ಸುಖ ಶಾಂತಿ ಇರಬೇಕು, ನನ್ನಿಂದ 10 ಜನರಿಗೆ ಒಳಿತ ಆಗಬೇಕು, ನನ್ನ ಕಾಲಿನಲ್ಲಿ ನಾನೇ ನಿಂತುಕೊಳ್ಳಬೇಕು. ಇನ್ನೊಬ್ಬರ ಹತ್ರ ಕೈ ಚಾಚಿ ಇನ್ನೊಬ್ಬರ ಮಾತನ್ನು ಕೇಳಿ ನಾನು ಜೀವನ ಮಾಡುವಾಗ ಇರಬಾರ್ದು. ಇನ್ನೊಬ್ಬನ ಮಾತನ್ನು ಕೇಳಿದ ಕೂಡಲೇ ಅವನ ಸ್ವತಂತ್ರವಾದ ದಾರಿ ಕಟ್ಟಾಗ್ತದೆ, ಅವನಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಆ ದಾರಿಯಲ್ಲಿ. ಅಲ್ವಾ? ಸತ್ಯ ಅಲ್ವಾ? ಯಾವುದೋ ಒಂದು ರೀತಿಯಲ್ಲಿ ಅದು ಅಡೆತಡೆ. ಸ್ವತಂತ್ರವಾಗಿದ್ದರೆ ಎಷ್ಟು ದೂರ ಬೇಕಾದ್ರೂ ಹೋಗ್ಬೋದು. ಆಗ ಸ್ವತಂತ್ರವಾಗಿದ್ದರೆ ಯಾರ ಮಾತನ್ನು ಕೇಳಬೇಕಾಗಿಲ್ಲ. ಅಲ್ಲಿ ಸ್ವ ಅಧ್ಯಯನ, ಸ್ವಂತ ಜ್ಞಾನ, ತನ್ನ ಒಳಗಿನ ಜ್ಞಾನದಿಂದ ತಾನು ಜೀವನ ಮಾಡಲಿಕ್ಕೆ ಕಲಿಬೇಕು ಅಂತ ಹೇಳೋದು. ತನ್ನ ಒಳಗಿನ ಜ್ಞಾನದಿಂದ ತಾನು ಜೀವನ ಮಾಡಬೇಕು ಅಂತ ಹೇಳಿದರೆ ಪ್ರತಿ ಕ್ಷಣ ಕೂಡ ಇಲ್ಲಿ ತಿಳಿದುಕೊಳ್ಳೋದೆ. ಪ್ರತಿ ಕ್ಷಣ ಕೂಡ ಇಲ್ಲಿ ನಾವು ತಿಳಿದುಕೊಂಡೇ ಇರೋದು, ಕಲಿತುಕೊಂಡೇ ಇರೋದು. ಇಲ್ಲಿ ಯಾವುದು ಕಲಿತ ಆಯಿತು ಅಂತ ಹೇಳಲಿಕ್ಕಿಲ್ಲ. ಎಷ್ಟು ಕಲಿಲಿಕ್ಕೆ ನಮಗೆ ಸಾಧ್ಯತೆ ಇದೆಯೋ ಅಷ್ಟರ ಮಟ್ಟಿಗೆ ಭಗವಂತ ಕಲಿಸ್ತಾನೆ ಇರ್ತಾನೆ.
ಯಾವುದೋ ಒಂದು ರೂಪದಲ್ಲಿ. ಆ ರೀತಿ ತನ್ನೊಳಗೆ ಅಂಥ ಒಂದು ಸತ್ಯದ ಸ್ಥಿತಿ ಕಲಿಬೇಕು, ಏನೋ ಒಂದು ಪ್ರಪಂಚಕ್ಕೆ ಕೊಡಬೇಕು, ಏನೋ ಒಂದು ಸಾಧಿಸಬೇಕು, ಈ ಮನುಷ್ಯ ಜನ್ಮಕ್ಕೊಂದು ಒಳಿತು ಮಾಡಬೇಕು, ಮಾನವ ಕುಲಕ್ಕೊಂದು ಒಳಿತು ಮಾಡಬೇಕು ಅಂತೇಳಿ ಅನೇಕ ರೀತಿಯಲ್ಲಿ ನಾವು ಯೋಚನೆ ಮಾಡಿ ನೋಡುವಾಗ ಇದಕ್ಕೆ ಒಳ್ಳೆ ಉದಾಹರಣೆಗಳಿರೋದು ಏನು ಗೊತ್ತಾ? ಒಂದು ಸೈಂಟಿಸ್ಟ್, ಒಬ್ಬ ಆದರ್ಶ ಪುರುಷ, ಒಬ್ಬ ದೈವಿಕ ಪುರುಷ, ಒಬ್ಬ ವಿಜ್ಞಾನಿ, ಒಬ್ಬ ಒಂದು ಬಿಸ್ನೆಸ್ ಮ್ಯಾನ್, ಒಂದು ಬಿಸ್ನೆಸ್ ಮ್ಯಾನ್ ಅಂತ ಇಟ್ಟುಕೊಡುವ. ಅವನಿಂದ ಎಷ್ಟೋ ಜನ, ಅವನ ಕುಟುಂಬ ಚೆನ್ನಾಗಿರೋದಿಲ್ವ? ಎಷ್ಟೋ ಜನರ ಕುಟುಂಬ ಚೆನ್ನಾಗಿರೋದಿಲ್ವ ಅವ ಕೊಡೋ ಕೆಲಸದಿಂದ? ಖಂಡಿತ ತಾನೆ. ಒಬ್ಬರಿಗೆ ಕೆಲಸ ಕೊಡೋದು ಯಾಕೆ? ಅವರ ಕುಟುಂಬಕ್ಕೆ ತಾನೆ. ಇಲ್ಲರ ಯಾಕೆ ಅವನು ಕೆಲಸ ಮಾಡ್ತಾನೆ? ಯಾಕೆ ಇಷ್ಟು ರಿಸ್ಕ್ ತೊಗೊಳ್ತಾನೆ ಅವ? ಒಬ್ಬ ಸೈಂಟಿಸ್ಟ್ ಆಗಬೇಕು ಅಂತೇಳಿದರೆ ಅವ ಎಷ್ಟು ಸಲ ಫೈಲರ್ ಆಗಿರ್ಬೋದು? ಒಬ್ಬ ಸೈಂಟಿಸ್ಟ್ ಆಗಬೇಕು ಅಂತೇಳಿದರೆ ಅವ ಎಷ್ಟು ಸಲ ಜೀವನದಲ್ಲಿ ಫೈಲರ್ ಆಗಿರಬೇಕು? ಒಬ್ಬ ಸಾಧಕನಾಗಬೇಕು ಅಂತೇಳಿದರೆ ಅವ ಎಷ್ಟು ಸಲ ಜೀವನದಲ್ಲಿ ಫೈಲರ್ ಆಗಬೇಕು? ಅವ ಫೈಲರ್ ಆಗಿ ಒಂದು ದಿನ ಅದು ಗುರಿ ಮುಟ್ತದೆ, ಒಂದು ದಿನ ಅದು ಸಕ್ಸಸ್ ಕಾಣ್ತದೆ. ಅದು ಹಾಗೆ ಪ್ರಯತ್ನ. ಫೈಲರ್ ಆಯಿತು ಅಂತ ಬಿಡಬಾರ್ದು. ಆಗೋದಿಲ್ಲ ಅಂಥೇಳಿ ನಿಲ್ಲಬಾರ್ದು. ನನ್ನಿಂದ ಆಗ್ತದೆ, ನನ್ನೊಳಗೆ ಭಗವಂತ ಇದ್ದಾನೆ, ನನ್ನೊಳಗೆ ದಿವ್ಯ ಚೈತನ್ಯ ಇದೆ, ಆ ಗುರುವಿನ ಜ್ಞಾನ ಇದೆ ಎಂಬ ದೃಢವಾದ ಸಂಕಲ್ಪ ಯಾರ ಒಳಗೆ ಬರ್ತದೋ ಅವರಿಂದ ಅವರ ಒಳಗಿರುವ ಪ್ರತಿಭೆಯನ್ನು ಹೊರಗೆ ತರಲಿಕ್ಕಾಗ್ತದೆ. ಆಗ ಅನೇಕ ರೀತಿಯಲ್ಲಿ ಹೋಗ್ತದೆ ಜರ್ನಿ. ಒಂದರಲ್ಲಿ ಫೈಲರ್ ಆಗ್ತದೆ, ಇದು ಸರಿ ಇಲ್ಲ, ಈ ಕೆಲಸ ಸರಿ ಇಲ್ಲ, ಇನ್ನೊಂದು ಕೆಲಸ ಮಾಡುವ, ಈ ಕೆಲಸ ಸರಿ ಇಲ್ಲ, ಇನ್ನೊಂದು ಕೆಲಸ ಮಾಡುವ, ಈ ಕೆಲಸ ಸರಿ ಇಲ್ಲ, ಇನ್ನೊಂದು ಕೆಲಸ ಮಾಡುವ. ಅಷ್ಟು ಕೆಲಸದ ಅನುಭವ ಬಂತು, ಅದರಲ್ಲಿ ಒಂದು ಕೆಲಸ ಅಂತೂ ನಿನ್ನನ್ನು ಕಾಪಾಡ್ತದೆ. ಒಂದು ಕೆಲಸ ಅಂತೂ ನಿನ್ನನ್ನು ಕಾಪಾಡ್ತದೆ. ಆ ಕೆಲಸ ಎಂಬುದೇ ವಿದ್ಯೆ. ಅದು ಜೀವನದ ದಾರಿಗೆ, ಹೊಟ್ಟೆಪಾಡಿಗೆ, ಜೀವನ ನಡೆಸಲಿಕ್ಕೆ ಏನೋ ಒಂದು ವಿದ್ಯೆ. ಒಂದು ಡ್ರೈವಿಂಗ್ ಆದರೂ ಸರಿ, ಅಲ್ಲ ಒಂದು ಕಂಪ್ಯೂಟರ್ ಸಾಫ್ಟ್ವೇರ್ ಆದರೂ ಸರಿ, ಅಲ್ಲೊಂದು ಟೈಲರ್ ಆದರೂ ಸರಿ, ಅಲ್ಲೊಂದು ಗೋಲ್ಡ್ ಸ್ಮಿತ್ ಆದರೂ ಸರಿ, ಅಲ್ಲೊಂದು ಕಾರ್ಪೆಂಟ್ರ್ ಆದರೂ ಸರಿ. ಮತ್ತು ಈಗಿನ ಪ್ರೆಸೆಂಟ್ ಸಿಚುವೇಶನ್ 1000 ಕೆಲಸಗಳುಂಟು. ಇವತ್ತು ಕೆಲಸಗಳು ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಕೆಲಸಗಳುಂಟು. ಇಲ್ಲಿ ಕೆಲಸ ಮಾಡಲಿಕ್ಕೆ ಯಾರಿಗೂ ಮನಸ್ಸಿಲ್ಲ, ಅಲ್ವಾ? ಇವತ್ತು ಕೆಲಸಕ್ಕೆ ಹೋಗೋ ಮುಂಚೆ ಸಂಬಳ ಎಷ್ಟು ಅಂತ ಕೇಳೋದು. ಸಂಬಳ ಎಷ್ಟು ಕೊಡ್ತಾರೆ? ರಜೆ ಯಾವಾಗ ಸಿಗ್ತದೆ? ಈ ಕೆಲಸ ಮಾಡೋದೆಲ್ಲ ತನ್ನ ಸ್ವಾರ್ಥಕ್ಕೆ ಬೇಕಾಗಿ ಕೆಲಸ ಮಾಡುವಾಗಿರೋದು ಈಗೆಲ್ಲ. ಅವನಿಗೆ ಖರ್ಚಿಗೆ ಬೇಕು ಅಂತಿದ್ರೆ ಕೆಲಸ, ಅವನ ಕೈಯಲ್ಲಿ ಕಾಸಿಲ್ವ ಕೆಲಸ. ಈ ರೀತಿಯೆಲ್ಲ ಹೋದರೆ ಆಗೋದಿಲ್ಲ ಅಂತೇಳೋದು. ಈ ರೀತಿಯೆಲ್ಲ ಹೋದರೆ ಭಾಳ ಕಷ್ಟ ಆಗ್ತದೆ, ನಮ್ಮ ಜೀವನ ಸರಿದಾಗಲಿ ಹೋಗೋದಿಲ್ಲ. ಹಿಡಿದದ್ದನ್ನು ಮಾಡಿ ಮುಗಿಸಬೇಕು, ಆ ಛಲ ಬಿಡಬಾರ್ದು. ಗುರಿ ಮುಟ್ಟುವಲ್ಲಿವರೆಗೆ ಛಲ ಬಿಡಬಾರ್ದು. ಒಂದಂತೂ ನಮ್ಮನ್ನು ಕಾಪಾಡ್ತದೆ. ಎಲ್ಲೋ ಒಂದು ನಮಗೆ ಭಗವಂತ ಫೇವರ್ ಆಗಿಟ್ಟಿದ್ದಾನೆ. ಅದನ್ನು ನಾವು ಹುಡುಕಬೇಕು ನಮ್ಮ ಒಳಗಿಂದ. ನನಗೆ ಯಾವುದು ಸರಿ ಅಂತೇಳಿ, ನನಗೆ ಯಾವ ದಾರಿ ಸರಿ ಅಂತೇಳಿ ಹೇಳ್ದತ್ತಾಯ್ತಾ? ನನಗೆ ಯಾವುದು ದಾರಿ ಸರಿ, ನಾನು ಯಾವ ದಾರಿಯಲ್ಲಿ ಹೋದರೆ ಅದು ಸರಿ ಆಗ್ತದೆ, ಅದು ಅವನೇ ಕಂಡುಹಿಡಿಬೇಕು ಅವನ ಒಳಗೆ. ಒಬ್ಬ ಹೇಳಿ ಒಂದು ಕೆಲಸ ಮಾಡೋದಲ್ಲ, ಅವನಿಗೆ ಅನಿಸಬೇಕು ಈ ಕೆಲಸ ನನಗೆ ತೃಪ್ತಿ ಕೊಡ್ತದೆ, ಈ ಕೆಲಸದಿಂದ ಆನಂದ ಉಂಟು, ಈ ಕೆಲಸದಿಂದ ಏನೋ ಒಂದು ಒಳ್ಳೆಯದಾಗ್ತದೆ ಎಂಬ ದೃಢವಾದ ನಂಬಿಕೆ ಅವನಿಗೆ ಬರಬೇಕು. ಆ ರೀತಿ ನಂಬಿಕೆ ಒಂದು ಸಲ ದೃಢವಾಗಿ ನಿಂತು ಬಿಟ್ಟರೆ ಅವನು ಮಾಡುವ ಕೆಲಸ ಎಲ್ಲವೂ ಜಯವೇ. ಅವನ ಒಳಗಿನ ಪ್ರತಿಭೆ ಉಂಟಲ್ವ, ಅಲ್ಲಿ ಸ್ಪಂದಿಸಿತು. ಎಲ್ಲಿ ಸ್ಪಂದಿಸಿತು? ಆ ದೃಢ ಸಂಕಲ್ಪದಿಂದ ಸ್ಪಂದಿಸಿತು. ತನ್ನ ಒಳಗಿನ ದೃಢ ಸಂಕಲ್ಪ, ಆತ್ಮವಿಶ್ವಾಸ, ತನ್ನಂಬಿಕೆಯಿಂದ
ಸ್ವಾಭಿಮಾನದಿಂದ. ತನಗೆ ಅರಿವಿಲ್ಲದಂತೆ ಆ ಕೆಲಸ ಆಗ್ತಾ ಹೋಗ್ತದೆ. ಇಲ್ಲಿ ದೃಢ ಸಂಕಲ್ಪ ಇಲ್ಲ, ಆತ್ಮವಿಶ್ವಾಸ ಇಲ್ಲ ನಾವು ಮಾಡೋ ಕೆಲಸದಲ್ಲಿ. ಹೇಳೋದಾಯ್ತಾ? ಈ ಕೆಲಸಕ್ಕೆ ವಿದ್ಯೆ ಅಂತ ಹೇಳೋದು. ಏನೋ ಒಂದು ವಿದ್ಯೆ, ಜೀವನ ಸಾಗಿಸ್ಲಿಕ್ಕೆ ಒಂದು ವಿದ್ಯೆ ಬೇಕು. ಒಂದು ಆಟ ಓಡಿಸೋದೊಂದು ವಿದ್ಯೆ, ಕಾರು ಓಡಿಸೋದೊಂದು ವಿದ್ಯೆ, ದೋಣಿ ಓಡಿಸೋದೊಂದು ವಿದ್ಯೆ, ಎಲ್ಲವೂ ವಿದ್ಯೆ. ಈ ವಿದ್ಯೆ ಬರಬೇಕು, ಈ ವಿದ್ಯೆ ಒಲಿಬೇಕು, ವಿದ್ಯೆ ನಾವು ಹೇಳಿದಾಗೆ ಕೇಳಬೇಕು ಅಂತ ಹೇಳಿದರೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು ಅಲ್ವಾ? ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿ ಒಂದು ದಿನ ಅದು ಸಲೀಸಾಗಿ ಹೋಗ್ತದೆಲ್ಲ ವಿಷಯ. ಗೊತ್ತೇ ಆಗೋದಿಲ್ಲ ಯಾವ ರೀತಿ ಆಗ್ತಾ ಉಂಟು ಅಂತೇಳಿ. ಆ ಪ್ರಾಕ್ಟೀಸ್ ಎಂಬ ವಿಚಾರ ಉಂಟಲ್ವ, ಅದುವೇ ಪ್ರಯತ್ನ. ಆ ಪ್ರಯತ್ನವನ್ನು ಬಿಡಬಾರ್ದು. ಇದು ಯಾರಿಗೆ? ಯೂತ್, ಇವತ್ತಿನ ಯುವಕರಿಗೆ ಹೇಳುವ ವಿಚಾರ. ಇವತ್ತಿನ ಯುವಕರು, ಇವತ್ತಿನ ಯೂತ್ ಎಲ್ಲ ಯಾವ್ಯಾವ ರೀತಿಯಲ್ಲಿ ಜೀವನವನ್ನು ವ್ಯರ್ಥ ಮಾಡ್ತಾ ಇದ್ದಾರೆ ಅಂತೇಳು. ಅವರವರ ಸಂತೋಷಕ್ಕೆ ತಕ್ಕವಾಗಿ ಅಲ್ವಾ? ಒಂದು ಸಣ್ಣ ಮಗು ಇರ್ತದೆ. ಆ ಮಗುವಿಗೆ ಒಂದು 2 ವರ್ಷ, 2.5 ವರ್ಷ, 3 ವರ್ಷ ಇರ್ಬೋದು. ಆ ಮಗುವಿಗೆ ಆ ಮಗು ಯಾವ ರೀತಿ ಮಾತಾಡ್ತದೆ? ಸಣ್ಣ ಮಗು ಯಾವ ರೀತಿ ಮಾತಾಡ್ತದೆ? ತೊದಲಿಕೊಂಡು ಅದರದೇ ಒಂದು ಶೈಲಿಯಲ್ಲಿ ಯಾವುದ್ಯಾವುದೋ ರೀತಿಯಲ್ಲಿ ಮಾತಾಡ್ತದೆ. ಆ ಮಗುವನ್ನು ಎತ್ತಿಕೊಳ್ಳುವವರು ಯಾರು? ಆ ಮಗುವಿನ ಜೊತೆ ಆಟ ಆಡುವವರು ಯಾರು? ಮುಖ್ಯವಾಗಿ ತಾಯಿ ಇರ್ತಾರೆ, ತಂದೆ ಇರ್ತಾರೆ, ಇನ್ನು ಮಗುವಿಗೆ ಅಣ್ಣ ತಂಗಿಯೋ ಅಕ್ಕನೇ ಯಾರಾದಿದ್ದರೆ ಇರ್ತಾರೆ ಜೊತೆಗೆ, ಮೆಂಬರ್ಸ್ ಮನೇಲಿದ್ದವರು. ಆ ಮಗುವಿನ ಹತ್ರ ಹೇಗೆ ಮಾತಾಡ್ತಾರೆ? ಆ ಮಗುವಿನ ಹತ್ರ ಹೇಗೆ ಮಾತಾಡ್ತಾರೆ? ಮಗುವಿಗೆ ಸ್ಪಂದಿಸಿ ಮಾತಾಡ್ತಾರೆ ಅಲ್ವಾ? ಮಗುವಿಗೆ ಸ್ಪಂದಿಸಿ ಮಾತಾಡ್ತಾರೆ ಅಂತ ಹೇಳಿದರೆ ಹೇಗೆ? ಮಗು ಹೇಗೆ ಮಾತಾಡ್ತದೆ ಹಾಗೇ ಮಾತಾಡ್ತಾರೆ. ಅಯ್ಯಯ್ಯೋ ಅಜ್ಜು ಅಜ್ಜು ಅಯ್ಯೋ ಅಯ್ಯೋ ಈಗ ಮಾತಾಡ್ತದೆ ಅಲ್ಲ? ಅದು ಎಲ್ಲಿಂದ ಬಂತು? ಅದು ಮಗುವಾದ ಕಾರಣ. ಆ ಮಗುವಿನ ಹತ್ರ ಹಾಗೇ ಮಾತಾಡಬೇಕು ಅಲ್ವಾ? ಅದೇ ಸ್ವಲ್ಪ ದೊಡ್ಡದಾಗ್ತೀರಿ, ಒಂದು ಯೌವನ ಸ್ಥಿತಿಗೆ ಬರ್ತೀರಿ, ಒಂದು ಬಾಲ್ಯದ ಸ್ಥಿತಿಗೆ ಬರ್ತೀರಿ, ಆ ಮಾತು ಸಲ್ತದ? ಸಲ್ಲೋದಿಲ್ಲ. ಆಗ ಅಮ್ಮ ಸ್ವಲ್ಪ ಜೋರು ಮಾಡ್ತಾರೆ, ಈ ಮುದ್ದು ಮಾಡಿದ ಅಮ್ಮನೇ ಜೋರು ಮಾಡ್ತಾರೆ, ಈ ಮುದ್ದು ಮಾಡಿದ ಅಪ್ಪನೇ 2 ಪೆಟ್ಟು ಹೊಡಿತಾರೆ ಅಲ್ವಾ? ಅದು ಕೇಳೋದಿಲ್ಲ. ಆಗ ಏನು ಹೇಳಿದ್ರು ಕೇಳೋದಿಲ್ಲ ಅದು. ಅದಾದ ಮೇಲೆ ಸ್ವಲ್ಪ ಯೌವನಕ್ಕೆ ಹೋಗ್ತದೆ. ಆ ಯೌವನಕ್ಕೆ ಹೋಗುವಾಗ ಯಾರ ಮಾತನ್ನು ಕೇಳೋದಿಲ್ಲ. ನಾನು ಹೇಳಿದೆ ಸರಿ ಅಂತ ಹೇಳ್ತಾರೆ ಅಲ್ವಾ? ಅವನ ಮಾತನ್ನು ಯಾಕೆ ಕೇಳಬೇಕು? ಆ ಬಿಸಿ ರಕ್ತ, ನಾನು ಮಾಡೋದೇ ಸರಿ, ನನ್ನಿಂದ ಎಲ್ಲವೂ ಮಾಡಲಿಕ್ಕಾಗ್ತದೆ, ಯಾರನ್ನು ಕ್ಯಾರ್ ಮಾಡೋದಿಲ್ಲಿ, ಯಾರ ಅವಶ್ಯಕತೆ ಇಲ್ಲ, ನಾನು ಎಲ್ಲೋ ಹೇಗಾರು ಬೇಕು ಕೆಲಸ ಮಾಡಿ ಊಟ ಮಾಡಿ ಬದುಕ್ತೇನೆ. ಯಾರ ಮಾತಿಗೆ ಅದು ರೆಸ್ಪಾಂಡ್ ಮಾಡೋದಿಲ್ಲ. ಅದು ನಾನು ಎಂಬುದಲ್ಲಿ ಬಹಳ ಎತ್ತರದಲ್ಲಿ ಉಂಟು, ಹೈಯರ್ ಸ್ಟೇಜಲ್ಲಿ ಉಂಟದು. ಅದೇ ಯೌವನೆಲ್ಲ ಕಳೆದು ಸ್ವಲ್ಪ ಈ ಮದುವೆ ಎಲ್ಲ ಆಗಿ ಒಂದು ಮಕ್ಕಳಾಗುವಾಗ ತನ್ನಿಂದ ತಾನಾಗಿಯೇ ಆ ಯೌವನದಲ್ಲಿರುವ ಎಲ್ಲ ಪೌರುಷ, ಆ ರೋಷ ಎಲ್ಲವೂ ಡೌನ್ ಆಗ್ತದೆ ಅಲ್ವಾ? ತನ್ನಿಂದ ತಾನಾಗಿ ಒಂದು ಅಡ್ಜಸ್ಟ್ಮೆಂಟ್ ಬರ್ತದೆ ಎಲ್ಲರ ಜೊತೆ. ತನ್ನಿಂದ ತಾನಾಗಿ ಅಡ್ಜಸ್ಟ್ ಆಗ್ತದೆ ಆಟೋಮೆಟಿಕ್ಕಾಗಿ. ಅದಾದ ಮೇಲೆ ಬರೋದು ಒಂದು ವಯಸ್ಸಾದ ಸ್ಥಿತಿ ಅಲ್ಲ, ಮುಪ್ಪಿನ ಸ್ಥಿತಿ, ವೃದ್ಧಾಪ್ಯ. ಈ ವೃದ್ಧಾಪ್ಯ ಉಂಟಲ್ವ, ಈ ವೃದ್ಧಾಪ್ಯ ಅಂದರೆ ವಯಸ್ಸಾದವರು. ಈ ವಯಸ್ಸಾದವರಲ್ಲಿ ಈ ಕಿರಿಯರು ಯಾವ ರೀತಿ ಮಾತಾಡ್ತಾರೆ? ಮಗುವಿನಲ್ಲಿ ಹೇಗೆ ಮಗುವಿಗೆ ಸ್ಪಂದಿಸಿದ್ರು ಅದೇ ರೀತಿ ವಯಸ್ಸಾದವ್ರ ಹತ್ರ ಸ್ಪಂದಿಸ್ತಾರೆ ಅಲ್ವಾ? ಅವರ ವಯಸ್ಸಿಗೊಂದು ಗೌರವ ಕೊಟ್ಟು, ಅವರು ಮಾತಾಡೋದು ನಮಗೆ ಇಷ್ಟ ಆಗದಿದ್ದರೂ ಕೂಡ ಅವರ ವಯಸ್ಸಿಗೊಂದು ಗೌರವ ಕೊಟ್ಟು, ಸರಿ ಸರಿ ಆಯ್ತು 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 ಸರಿ 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 ಏನೋ ಒಂದು ಹೇಳ್ತೇವೆ, ನಾವು ಕೇಳ್ತೇವೆ ಅಲ್ವಾ? ಆ ವಯಸ್ಸಿಗೆ ಕೊಡುವ ಒಂದು ಗೌರವ. ಆ ವಯಸ್ಸಿಗೆ ಕೊಡುವ ಗೌರವ ಏನು?
ಆ ವಯಸ್ಸಿಗೆ ಕೊಡುವ ಗೌರವ ಯಾಕೆ ಬೇಕಾಗಿ? ಒಬ್ಬರಿಗೆ ಗೌರವ ಕೊಡೋದು ಯಾಕೆ ಬೇಕಾಗಿ? ವಯಸ್ಸಾದವರನ್ನು ನಾವು ಅಷ್ಟು ಎತ್ತರ ಸ್ಥಾನದಲ್ಲಿ ಹಿರಿಯರು ಅಂತೇಳಿ ಕರೀಲಿಕ್ಕೆ ಏನು ಕಾರಣ? ಹಿರಿಯರಂದರೆ ದೊಡ್ಡವರಂದರೆ ಅನುಭವಸ್ಥರು. ಅವರ ಅನುಭವಕ್ಕೆ ಕೊಡುವುದು ಗೌರವ. ಅಲ್ಲಿ ಅವರ ಅನುಭವಕ್ಕೆ ತಲೆಬಾಗುವುದು, ಅವರ ಅನುಭವಕ್ಕೆ ನಾವೆಲ್ಲವನ್ನು ಒಪ್ಪಿಕೊಳ್ಳಬೇಕು. ಅವರ ಅನುಭವ ಆಗಿದೆ, ಅರ್ಥ ಆಯ್ತಲ್ಲ. ಒಬ್ಬ 40 ವರ್ಷದವ 80 ವರ್ಷದ ನಂತರ ಮಾತಾಡ್ತಾರೆ, 40 ವರ್ಷ ಗ್ಯಾಪ್ ಅಲ್ವಾ? ಆಗ 80 ವರ್ಷ ಹೇಳುವ 40 ವರ್ಷದವನಿಗೆ ಕೇಳಲಿಕ್ಕೆ ಕಷ್ಟ ಆಗ್ತದೆ ಖಂಡಿತವಾಗಿಯೂ. ಅದನ್ನು ಒಬ್ಬ ಕೇಳಿಬಿಟ್ಟ ಅಂತ ಇಟ್ಟುಕೊ, ಆ ಹಿರಿಯರು ಹೇಳಿದ ಮಾತನ್ನು, ಅವ್ರು ಹೇಳಿದಲ್ಲಿ ಸತ್ಯ ಉಂಟು ಅಂತೇಳಿ ಒಬ್ಬ ಹಿಂಬಾಲಿಸಿದರೆ ಅವನಿಗದು ಜಯವೇ ಸಿಗೋದು. ಕಾರಣ ಅನುಭವದ ಮಾತು ಒಂದು ವಿಚಾರ. ಇನ್ನು 40 ವರ್ಷದವನಿಗೆ 42 ವರ್ಷ 45 ವರ್ಷದವರು ಸರಿಯಾಗಿ ಮ್ಯಾಚ್ ಆಗ್ತದೆ. ಅದು ಏನಿದ್ರು ಆ ಒಂದು ಸರ್ಟನ್ ಒಂದು 5 ವರ್ಷದ ಒಂದು ಗ್ಯಾಪ್ ಇರ್ತದೆ. ಅದರ ಅನುಭವವನ್ನು ಮಾತ್ರ ಹಂಚಿಕೊಳ್ಳಲಿಕ್ಕೆ ಸಾಧ್ಯ. 50 ವರ್ಷ ಆಗ ಏನಾಗ್ತದೆ ಅಂತ ಇವನಿಗೆ ಗೊತ್ತಿಲ್ಲ, 45 ವರ್ಷ ಆದವನಿಗೆ ಅಲ್ವಾ? ಹಿರಿಯರಿಗೆ ಅವರ ಅನುಭವಕ್ಕೆ ನಾವು ತಲೆಬಾಗ್ತೇವೆ, ಹಿರಿಯರಿಗೆ. ಅದುವೇ ಮಗುವಿಗೆ ಯಾಕೆ ನಾವು ಅಷ್ಟು ಅಡ್ಜಸ್ಟ್ ಆಗ್ತೀವಿ? ಅದು ಹೇಗೆ ಅಷ್ಟು ಕೋಪ ಇದ್ದರೂ ಕೂಡ, ತನ್ನೊಳಗೆ ಅಷ್ಟು ಟೆನ್ಷನ್ ಇದ್ದರೂ ಕೂಡ, ಒಂದು ಅಪ್ಪನ ಮನಸ್ಸಿನಲ್ಲಿ 1000 ಟೆನ್ಷನ್ ಇರ್ತದೆ, 1000 ಕೋಪ ಇರ್ತದೆ. ಆ ಮಗುವನ್ನು ನೋಡುವಾಗ ಆಟೋಮೆಟಿಕ್ಕಾಗಿ ಒಂದು ನಗು ಬರ್ತದೆ. ಆ ಆಟೋಮೆಟಿಕ್ಕಾಗಿ ಏನೋ ಒಂದು ಮಾತಾಡಿ ಹೋಗ್ತದೆ. ಆಟೋಮೆಟಿಕ್ ಅದಕ್ಕೆ ನಾವು ಸ್ಪಂದಿಸ್ತೇವೆ ಅಲ್ವಾ? ಸ್ಪಂದಿಸ್ತೇವೆ ಇಲ್ವಾ? ಎಂಥ ಕೋಪಗಳಿದ್ದರೆ ಎಂಥದ್ದಿದ್ದರೂ ಅದು ಆ ಕಡೆ ಇರಲಿ, ಆ ಮಗುವನ್ನೊಂದು ಗಟ್ಟಿ ಹಿಡಿತಾರೆ, ಒಂದು ಮುತ್ತ ಕೊಡ್ತಾರೆ, ಒಂದು ಮುದ್ದು ಮಾಡ್ತಾರೆ, ಏನೋ ಒಂದು ಆ ಕಡೆ ಈ ಕಡೆ ಹೋಗುವ, ಅದೆಲ್ಲ ಮರ್ತು ಹೋಗ್ತದೆ ಟೆನ್ಷನ್ ಎಲ್ಲ ಅಲ್ವಾ? ಒಂದು ಅನುಭವದಿಂದ ಸತ್ಯವನ್ನು ತಿಳಿ. ಒಂದು ಅನುಭವ ಪಟ್ಟು ಸತ್ಯವನ್ನು ತಿಳಿ. ಅದು ಲಾಂಗ್ ಜರ್ನಿ. ಅದು ಯಾವುದು? ಅನುಭವದಿಂದ ಸತ್ಯವನ್ನು ತಿಳಿಯುವುದು. ಇನ್ನು ಮುಗ್ಧತೆಯಿಂದ ಸತ್ಯವನ್ನು ತಿಳಿ. ಆ ಮುಗ್ಧತೆಗೆ ಭಗವಂತ ಎಲ್ಲಿದ್ದರೂ ಬರ್ತಾನೆ ಅಂತ ಹೇಳೋದು. ಆ ಭಗವಂತನ ಹತ್ರ ನೀನು ಎಷ್ಟು ಮುಗ್ಧತೆಯಾಗಿರ್ತಿ, ಆ ಮುಗ್ಧತೆಯಿಂದ ಭಗವಂತನನ್ನು ಕರೀತಿ, ಪ್ರೀತಿಯಿಂದ ಭಗವಂತನನ್ನು ಕರೀತಿ. ಆ ಮುಗ್ಧತೆ ಅಂದರೆ ಅದು ಶರಣಾಗತ್ತೆ. ಅದು ಆಟೋಮೆಟಿಕ್. ಆ ಮಗು ಅಂದರೆ ಮಗುವಿನಾಗೆ ಆಗಿಕೊಳ್ಬೇಕು. ಈ ಕಡೆ ಮಗುವನ್ನು ಆಟ ಆಡಿಸಬೇಕು, ಮಗುವನ್ನು ಏನೋ ಒಂದು ರೆಡಿ ಮಾಡಬೇಕು, ಮಗುವನ್ನು ಸ್ನಾನ ಮಾಡಿಸಬೇಕು, ಮಗುವೊಂದು ಊಟ ಮಾಡಿಸಬೇಕು ಅಂತ ಹೇಳುವಾಗ ಆ ಮಗು, ಅಷ್ಟು ಸಣ್ಣ ಮಗು ನಿಮ್ಮನ್ನು ಕಂಟ್ರೋಲ್ ಮಾಡ್ತದೆ ಅಂತ ಹೇಳಿದ್ರೆ ಶಕ್ತಿ ಎಲ್ಲಿ ಉಂಟು? ನಿಮ್ಮನ್ನು ರಾತ್ರಿ ಇಡೀ ನಿದ್ರೆ ಮಾಡಲಿಕ್ಕೆ ಬಿಡುದಿಲ್ಲ ಅದು ಮಗು ಅಲ್ವಾ? ಉಪದ್ರ ಮಾಡ್ತಾನೆ ಇರ್ತದೆ, ಕೂಗ್ತಾನೆ ಇರ್ತದೆ. ಇನ್ನು ಅನೇಕ ರೀತಿಯ ಸಮಸ್ಯೆಗಳು ಬರ್ತದೆ ಅಲ್ವಾ? ಕೆಲವರ ಜೀವನದಲ್ಲಿ ಆರೋಗ್ಯ ಸಮಸ್ಯೆ, ಅದು ಇದು, ಮಕ್ಕಳ ಸ್ಥಿತಿಯಲ್ಲಿ. ಆಗ ನಿದ್ರೆ ಬರ್ತದ? ಮಗುವಿಗೊಂದು ಊಟ ಮಾಡಿಸ್ಬೇಕಾದ್ರೆ ಎಷ್ಟು ಕಷ್ಟ ಉಂಟು. ಎಲ್ಲಿಗೆಲ್ಲ ಕರ್ಕೊಂಡು ಹೋಗ್ಬೇಕು ಅಮ್ಮ ಮಗುವನ್ನು, ಹೇಗೆಲ್ಲ ಊಟ ಮಾಡಿಸಬೇಕು ಅಲ್ವಾ? ಅಷ್ಟು ಸಣ್ಣ ಮಗು ನಿಮ್ಮನ್ನು ಇಷ್ಟೆಲ್ಲ ಆಟ ಆಡಿಸಿರ್ತದೆ ಅಂತ ಹೇಳಿದರೆ ಇಲ್ಲಿ ಯಾರು ಯಾರಿಗೆ ಪಾಠ ಮಾಡಲಿಕ್ಕೆ ಬಂದದ್ದು? ಆ ಮಗುವಿನಲ್ಲಿ ನಿಮಗೆ ಪ್ರೀತಿ ಬರ್ತದೆ, ಆ ಮಗುವಿನಲ್ಲಿ ಎಲ್ಲ ರೀತಿಯಲ್ಲಿ ಅಡ್ಜಸ್ಟ್ ಆಗ್ತದೆ ನಿಮಗೆ. ಅದು ನಾವು ಹೆತ್ತ ಮಗು ಆಗಬೇಕು ಅಂತಲ್ಲ, ಅಕ್ಕಪಕ್ಕದ ಮಗು ಆದರೂ ಮಗುವೇ ಅದು. ಆ ಮಗುವಿನ ಹತ್ರ ಆದರೂ ನಾವು ಇದೇ ರೀತಿ ಇರ್ತೇವೆ ಅಲ್ವಾ? ಆ ಮಗುವನ್ನು ನೋಡಿದ ಕೂಡ ಏನೋ ಒಂದು ಚಾಕ್ಲೇಟ್ ಕೊಡುವ, ಏನೋ ಒಂದು ಬಿಸ್ಕೆಟ್ ಕೊಡುವ, ಏನೋ ಒಂದು ಅದಕ್ಕೆ ಕೊಡುವ ಅಲ್ವಾ? ಅದು ಏನು ಮಾತಾಡ್ತದೆ ಅಂತಲೇ ಗೊತ್ತಿರೋದಿಲ್ಲ ಒಂದು ವಿಚಾರ. ಇನ್ನು 2 ವರ್ಷ 1.5 ವರ್ಷ ಎಲ್ಲ ಆಗೋದು ಏನು ಮಾತಾಡ್ತದೆ ಅಂತಲೇ ಗೊತ್ತಿರೋದಿಲ್ಲ. ಆ ಮಾತು ಅಮ್ಮನಿಗೆ ಮಾತ್ರ ಅರ್ಥ ಆಗೋದು, ಮಗು ಏನು ಮಾತಾಡ್ತಾ ಉಂಟು ಅಂತೇಳಿ. ಅಪ್ಪನಿಗೆ ಕೂಡ ಅರ್ಥ ಆಗೋದಿಲ್ಲ ಈ ಮಗು ಏನು ಹೇಳ್ತಾ ಉಂಟು ಅಂತೇಳಿ ಅಲ್ವಾ? ಅಮ್ಮನಿಗೆ ಅರ್ಥ ಆಗ್ತದಲ್ವ? ಅಮ್ಮನಿಗೆ ಅರ್ಥ ಆಗಲೇಬೇಕಲ್ಲ ಈ ಮಗು ಏನು ಮಾತಾಡ್ತಾ ಉಂಟು, ಏನು ಕೇಳ್ತಾ ಉಂಟು, ಏನು ವಿಷಯ ಅಂತೇಳಿ.
ಒಂದು 60% ಅಂತೂ ಅರ್ಥ ಆಗಲೇಬೇಕು. 100ರಲ್ಲಿ 100 ಅರ್ಥ ಆಗೋದಿಲ್ಲ, ಅದು ದೈವಿಕ ಸ್ಥಿತಿ. 100ರಲ್ಲಿ 100 ಅರ್ಥ ಆಗಿಬಿಟ್ರೆ 60% ಆದರೂ ಅದು ಅರ್ಥ ಆಗ್ತದೆ. ಆ ಮಗು ಏನು ಕೇಳ್ತಾ ಉಂಟು, ಮಗುವಿಗೆ ಹಸಿವೆ ಆಗಿದೆ, ಆ ಮಗುವಿಗೆ ಏನು ಕೊಡಬೇಕು, ಮಗು ಯಾಕೆ ಹೀಗಿದೆ, ಎಲ್ಲ ವಿಚಾರ ತನ್ನಿಂತಾನಾಗಿ ಅದು ರಿಕಾಲ್, ಅದು ಒಳಗಿಂದ ಆತ್ಮ ಮಾತಾಡ್ತಾನೆ ಇರ್ತದೆ. ಅದಕ್ಕೆ ಏನು ಬೇಕು ಅದು ಆಟೋಮೆಟಿಕ್ ಗೊತ್ತಾಗ್ತದೆ ಅಮ್ಮನಿಗೆ, ಅಲ್ವಾ? ಹಾಂ, ಹಾಗೆ ನಾವು ಆ ಭಗವಂತನ ಹತ್ರ ಒಂದು ಮಗುವಾಗಿದ್ದರೆ ತಾಯಿಗೆ ಗೊತ್ತಾದ ಹಾಗೆ ಎಲ್ಲ ವಿಚಾರವೂ ಗೊತ್ತಾಗ್ತದೆ. ಒಂದು ವಿಷಯ. ಇನ್ನೊಂದು, ಅನುಭವಸ್ಥರಿದ್ದಾರೆ, ತುಂಬ ಅನುಭವಸ್ಥರು. ಅವ್ರ ಹತ್ರ ನಾವು ಕೇಳಿ ಅವರು ಯಾವ ರೀತಿಯನ್ನು ಹೇಳ್ತಾರೆ, ಯಾವ ದಾರಿಯನ್ನು ಹೇಳ್ತಾರೆ, ಆ ದಾರಿಯಲ್ಲಿ ಹೋದರೂ ನಮಗೆ ಆ ತಾಯಿ ಸಿಗ್ತಾರೆ. ಯಾರು? ಆ ಜಗನ್ಮಾತೆ. ಯಾವುದೋ ಒಂದು ರೀತಿಯಲ್ಲಿ ಇಲ್ಲಿ ಮಗು ಮತ್ತು ತಾಯಿ, ಅರ್ಥ ಆಯ್ತಲ್ವ? ಮಗು ಮತ್ತು ತಾಯಿ, ಮಗು ಮತ್ತು ಅಮ್ಮ, ಹೇಳೋದು ಅರ್ಥ ಆಯ್ತಾ? ಹಾಂ, ಇಲ್ಲಿ ಅನುಭವ ಮತ್ತು ಅಮ್ಮ, ಅನುಭವ ಮತ್ತು ಅಮ್ಮ, ಎಲ್ಲದಕ್ಕೂ ಮೂಲ ಕಾರಣ ಅಮ್ಮ, ತಾಯಿ, ಜಗನ್ಮಾತೆ ಅಲ್ವಾ? ಯಾರು ಸೃಷ್ಟಿ ಆಗ್ಬೇಕಾದ್ರೆ ಅಮ್ಮ ಎಲ್ಲ ಸೃಷ್ಟಿ ಆಗ್ತದಾ? ಇಲ್ಲ ಅಲ್ಲ. ಹಾಂ, ಆಗ ತಾಯಿ ಎಂಬುದು ಬಹಳ ಮುಖ್ಯ ಇಲ್ಲಿ. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಅಮ್ಮ ಅಂತಲೇ ಬಹಳ ಮುಖ್ಯವಾದ ಒಂದು ಪವಿತ್ರವಾದ, ಅದು ವರ್ಣಿಸ್ಲಿಕ್ಕೆ ಅಸಾಧ್ಯವಾದಂಥ ಒಂದು ಸೃಷ್ಟಿ. ಅದು ಯಾವುದು ಅಮ್ಮ ಅಂತೇಳಿದರೆ ಅದನ್ನು ವರ್ಣಿಸ್ಲಿಕ್ಕೆ ಅಸಾಧ್ಯ. ಅದನ್ನು ಹೇಳೋದು ಅರ್ಥ ಆಗ್ತದಾ? ಹಾಂ, ಆಗ ತಾಯಿ ಯಾವ ರೀತಿ ಅದೇ ರೀತಿ ಎಲ್ಲವೂ ಮುಂದುವರಿಯುವುದು. ಹೇಳೋದು ಅರ್ಥ ಆಯ್ತಾ? ಹಾಂ, ಆಗ ಈ ತಾಯಿಯಾದವರಿಗೆ ಗೊತ್ತಿರಬೇಕು ಮುಖ್ಯವಾಗಿ ನನ್ನ ಮಗುವಿನ ಪ್ರತಿಭೆ ಏನು ಅಂತೇಳಿ, ನನ್ನ ಮಗುವಿನ ಟ್ಯಾಲೆಂಟ್ ಏನು ಅಂತೇಳಿ, ನನ್ನ ಮಗುವಿನ ನಿಜ ಸ್ಥಿತಿ ಏನು ಅಂತೇಳಿ ಕರೆಕ್ಟಾಗಿ ಗೊತ್ತಿರೋದು ತಾಯಿಗೆ ಮಾತ್ರ. ಆಗ ಅವರು ಹೋಗುವ ದಾರಿಯನ್ನು ಅವರ ಪಾಡಿಗೆ ಬಿಡಬೇಕು. ಒಬ್ಬ ಆಧ್ಯಾತ್ಮಿಕ ದಾರಿಯಲ್ಲಿ ಹೋಗ್ತಾನೆ, ಅದಕ್ಕೆ ಅಡೆತಡೆ ಮಾಡಬಾರ್ದು. ಅದು ಅವನ ಆತ್ಮ ಹೋಗ್ತಾ ಇರೋದು, ಅವನ ಆತ್ಮ ಬಯಸಿಕೊಂಡು ಹೋಗೋದು. ಒಬ್ಬ ವ್ಯಾಪಾರ ಮಾಡಲಿಕ್ಕೆ ಹೋಗ್ತಾನೆ, ಇನ್ನೊಬ್ಬ ಇನ್ನೊಂದು ರೀತಿಯಲ್ಲಿ ಹೋಗ್ತಾನೆ, 1000 ರೀತಿಯಲ್ಲಿ ಹೋಗ್ತಾರೆ ಒಬ್ಬೊಬ್ಬರು, ಅರ್ಥ ಆಯ್ತಾರೆ. ಇನ್ನೊಬ್ಬನಿಗೆ ಸ್ಪೋರ್ಟ್ಸ್ ಮೇಲೆ ಇಂಟ್ರೆಸ್ಟ್, ಇನ್ನೊಬ್ಬನಿಗೆ ಡ್ರಾಯಿಂಗ್ ಮೇಲೆ ಇಂಟ್ರೆಸ್ಟ್, ಇನ್ನೊಬ್ಬನಿಗೆ ಹೀಗೆ ಅನೇಕ ರೀತಿಯ ಈಗಿನೆಲ್ಲ 1000 ಎಜುಕೇಷನ್ ಉಂಟು. ಅವರವರಿಗೆ ಏನು ಮುಖ್ಯ, ಅವರವರಿಗೆ ಯಾವುದರಲ್ಲಿ ತುಂಬ ಆಸಕ್ತಿ ಇದೆ, ಅದೇ ದಾರಿಯಲ್ಲಿ ಬಿಟ್ಟರೆ ಖಂಡಿತವಾಗಿಯೂ ಎಲ್ಲರ ಮನೆಯಲ್ಲಿ ಎಲ್ಲರ ಮಕ್ಕಳು ಬಹಳ ಎತ್ತರಕ್ಕೆ ಬೆಳೀತಾರೆ. ಹೇಳೋದತ್ತಾಯ್ತಾ? ಹಾಂ, ಜನ್ಮವನ್ನು ಕರುಣಿಸಿದ ತಾಯಿ ಒಂದು ವಿಚಾರ. ಇನ್ನು ಅನುಭವವನ್ನು ತಿಳಿದ ಗುರು. ಇದರ ನಡುವು ಇದೆ ಅಲ್ವಾ, ಈ ಯೌವನದಿಂದ ಈ ಮುಪ್ಪಿನವರೆಗೆ. ಇದು ಅಷ್ಟು ಸುಲಭದಲ್ಲಿ ಯಾರಿಗೂ ಅರ್ಥ ಮಾಡಲಿಕ್ಕಾಗದಂಥ ಸಮಯ, ಯಾರಿಗೂ ಅರ್ಥ ಮಾಡಲಿಕ್ಕಾಗೋದ ಸಮಯವನ್ನು. ಸಣ್ಣದಿರುವಾಗದೊಂದು ಹೊಡೆದು ಬಡ್ದು ಕಂಟ್ರೋಲ್ ಮಾಡಿ ಕೂತ್ಕೊಳಿಸ್ಬೋದು ಅಲ್ವಾ. ಆ ಯೌವನದಲ್ಲಿ ಆಗೋ ಹೊಡಿಲಿಕ್ಕಾಗೋದಿಲ್ಲ, ಬಡಿಲಿಕ್ಕಾಗೋದಿಲ್ಲ, ಏನು ಮಾಡಲಿಕ್ಕಾಗೋದಿಲ್ಲ, ಮನೆ ಬಿಟ್ಟು ಹೋಗಿಬಿಡ್ತಾರೆ. ಈ ಮಗುವಿನ ಸ್ಥಿತಿಯನ್ನು ಹೇಳಿದ ಯಾಕೆ ಗೊತ್ತುಂಟಾ? ಈ ಅನುಭವಸ್ಥರ ಸಂಘ ಮಾಡುವಾಗ ಅವ ತನ್ನಿಂತಾನಾಗಿ ಈ ಮಗುವಿನ ಜೊತೆ ಮಾತಾಡಿದ ಹಾಗೆ ಅಷ್ಟು ಪವಿತ್ರತೆಯಿಂದ ಮಾತಾಡಲಿಕ್ಕೆ ಪ್ರಾರಂಭಿಸ್ತಾನೆ. ಮಗುವಿನ ಹತ್ರ ಮಾತಾಡೋಕೆ ಏನಾದರೂ ಕಲ್ಮಶ ಇರ್ತದ? ಮಗುವಿಗೆ ಕಲ್ಮಶ ಇರ್ತದ? ಅಲ್ಲ, ಮಗುವಿನ ಹತ್ರ ಮಾತಾಡೋರಿಗೆ ಕಲ್ಮಶ ಇರ್ತದ? ಖಂಡಿತ ಇರೋದಿಲ್ಲ. ಹಾಗೆ ಒಂದು ವೇಳೆ ಕಲ್ಮಶ ಏನಾದರೂ ವಿಚಾರಗಳೆಲ್ಲ ಇದ್ದರೆ ಅದು ಮನುಷ್ಯ ಜನ್ಮಕ್ಕೆ ಅಷ್ಟು ಒಳ್ಳೆಯದಲ್ಲ.
ಅಲ್ವಾ? ಅದೇ ರೀತಿ ಒಂದು ಗುರು ನಮ್ಮ ಜೀವನದಲ್ಲಿ ಸಿಕ್ಕಿದರೆ ಆ ಗುರು ಏನು ಹೇಳ್ತಾರೆ, ಅವರು ಯಾವ ರೀತಿ ಇದ್ದಾರೆ, ಅವರ ಮನಸ್ಥಿತಿ ಹೇಗೆ ಉಂಟು, ಅವರ ಸ್ಥಿತಿ ಹೇಗೆ ಉಂಟು, ಅವರೊಳಗಿನ ಎಲ್ಲ ವಿಚಾರಗಳು ಅರ್ಥ ಮಾಡಿಕೊಂಡು ಅವರಿಗೆ ಹೇಗೆ ಬೇಕು ಆ ರೀತಿ ನಾವು ಸ್ಪಂದಿಸುವಾಗ ಅವರು ನಮಗೆ ಹೇಗೆ ಬೇಕು ಆ ರೀತಿ ಅವರು ಸ್ಪಂದಿಸ್ತಾರೆ. ಇಲ್ಲಿರೋದು ಇಷ್ಟೇ ವಿಚಾರ. ಹೇಳೋದರ್ಥ ಆಯ್ತಾ? ಇಲ್ಲಿರುವ ವಿಚಾರ ತುಂಬ ಸೂಕ್ಷ್ಮ. ಏನು ಸೂಕ್ಷ್ಮ? ನೀನು ಹೇಗೆ ಹಾಗೆ ಅದು. ನೀನು ಹೇಗೆ ಹಾಗೆ ಅದು ಅಂತ ಆದರೆ ಅದುವೇ ನೀನಾಗ್ತಿ ಅಂತ ಹೇಳೋದು. ಭಗವಂತನ ವಿಚಾರದಲ್ಲಿ ಹೇಳೋದು. ಹಾಗೆಯೇ ಪ್ರತಿಯೊಬ್ಬ ತನ್ನ ಜೀವನದಲ್ಲಿ ಆ ಸತ್ಯವನ್ನು ಅರಿತು ತನ್ನ ಒಳಗಿರುವ ಪ್ರತಿಭೆಯನ್ನು ಹುಡುಕಿ ತೆಗೆದು ಒಳ್ಳೆಯ ಸ್ಥಿತಿಯಲ್ಲಿ ಜೀವನ ಮಾಡುವಾಗ ಈ ಸತ್ಯದ ಅರಿವೆಲ್ಲ ಪ್ರಯೋಜನಕ್ಕೆ ಬರ್ತದೆ. ತನ್ನ ಒಳಗಿನ ವಿಚಾರ, ತನ್ನ ಒಳಗಿನಿಂದ ಹುಡುಕಬೇಕದನ್ನು. ಯಾವುದನ್ನು? ಈ ಪ್ರತಿಭೆಯನ್ನು. ಪ್ರತಿಯೊಬ್ಬನೊಳಗಿದೆ. ಅದು ಪ್ರಪಂಚ ಕಲಿಸಿಕೊಟ್ಟೇ ಕೊಡ್ತದೆ. ಒಂದು ಮನುಷ್ಯ ಇನ್ನೊಂದು ಮನುಷ್ಯನ ಕಣ್ಣಿಗೆ ಕಾಣ್ತಾನೆ ಅಂತ ಹೇಳಿದರೆ ಒಂದ ಕಲೀಲಿಕ್ಕೆ, ಇಲ್ಲದಿದ್ದರೆ ಕಲಿಸಲಿಕ್ಕೆ ಏನೋ ಒಂದು ಪಾಠ ಆಗಿ ಆಗ್ತದೆ. ಗುರುಗಳು ಮಾತ್ರ ಪಾಠ ಮಾಡೋದಲ್ಲ, ಕ್ಷಣ ಕ್ಷಣಕ್ಕೂ ನಮ್ಮ ಸುತ್ತಮುತ್ತಲಿರೋರೆಲ್ಲರೂ ಪಾಠ ಮಾಡ್ತಾನೆ ಇರ್ತಾರೆ. ಈ ಪಾಠವನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ಒಳಗಿನ ವಿಚಾರ ಏನು ಅಂತ ನಮಗೆ ಅರ್ಥ ಆಗೋದು. ಇದು ಪ್ರತಿನಿತ್ಯ ಪ್ರತಿಯೊಬ್ಬರ ಜೀವನದಲ್ಲಿ 24 ಗಂಟೆಯಲ್ಲಿ ನಡೀತಾನೆ ಇರುವಂಥ ವಿಚಾರ. ಒಂದು ವೇಳೆ ನಿದ್ರೆ ಮಾಡಿದರೆ ವಿಷಯ ಬೇರೆ, ಅರ್ಥ ಆಯ್ತಾ? ಆ ನಿದ್ರೆಯಲ್ಲಿ ಕೂಡ ಕೆಲವರಿಗೆ ಯಾವ್ಯಾವ ರೀತಿಯಲ್ಲಿ ಅನುಭವಗಳೆಲ್ಲ ಆಗ್ತದೆ. ಹೇಳೋದರ್ಥ ಆಯ್ತಾ? ಹಾಗೆ ನಿಮ್ಮ ಪ್ರತಿಭೆಗೆ ನೀವು ಮುಖ್ಯವಾಗಿ ಸಮಯವನ್ನು ಕೊಡಿ. ನಿಮ್ಮ ಒಳಗಿನ ಟ್ಯಾಲೆಂಟಿಗೆ ಸಮಯವನ್ನು ವ್ಯರ್ಥ ಮಾಡಬೇಡಿ. ಸಮಯವನ್ನು ವ್ಯರ್ಥ ಮಾಡಿದರೆ ನಾಳೆ ಸಿಗುವುದಿಲ್ಲ. ಹೋದದ್ದೇ ಅದು. ನಾಳೆ ಬೇಕು ಅಂತೇಳಿದರೆ ಆಗೋದಿಲ್ಲ. ನಾಳೆ ಏನು ಬೇಕಾದರೂ ಆಗ್ಬೋದು. ನಿಮ್ಮ ಕೈಯಲ್ಲಿರುವ ಸಮಯವನ್ನು ಬಹಳ ಪವಿತ್ರ ಭಾವನೆಯಿಂದ, ಅಮೂಲ್ಯವಾದ ಕ್ಷಣ ಇದು, ಬೆಲೆ ಕಟ್ಟಲಿಕ್ಕೆ ಆಗದಂಥ ಕ್ಷಣ ಅಂತೇಳಿ ಎಷ್ಟು ಕೂಡ್ತದೆ ಅಷ್ಟು ಕಲೀಲಿಕ್ಕೆ ಪ್ರಯತ್ನ ಪಡಿ. ನೀವು ಕಲಿತದ್ದನ್ನು ಇನ್ನೊಬ್ಬನಿಗೆ ಹೇಳಿಕೊಡಲಿಕ್ಕೆ ಪ್ರಯತ್ನ ಪಡಿ. ನಿಮ್ಮಲ್ಲೇ ಇಟ್ಟುಕೊಳ್ಬಿಡಿ ಅದನ್ನು. ಇನ್ನೊಬ್ಬನಿಗೆ ದಾನ ಮಾಡಿ ಅದನ್ನು. ಇನ್ನೊಬ್ಬನಿಗೆ ದಾನ ಮಾಡುವಾಗ ನೋಡಿ ದಾನ ಮಾಡಿ. ಆ ದಾನವನ್ನು ಇಟ್ಟುಕೊಳ್ತಾನಲ್ಲ, ಆ ಕಡೆ ಬಿಸಾಡಿ ಬಿಡ್ತಾನ ಅಂತೇಳಿ. ಯಾರು ಒಬ್ಬ ಇಟ್ಟುಕೊಳ್ತಾನೆ, ಯಾರೊಬ್ಬ ಬೆಳೆಸ್ತಾನೆ, ಯಾರೊಬ್ಬ ಉಳಿಸ್ತಾನೆ, ಅವನಿಗೆ ನಿಮ್ಮಲ್ಲಿರುವ ಕಲಿವಿಕೆ, ನಿಮ್ಮಲ್ಲಿರುವ ಜ್ಞಾನ, ನಿಮ್ಮಲ್ಲಿರುವ ವಿದ್ಯೆಯನ್ನು ಹೇಳಿಕೊಡಿ. ಸಮಯ ಸಿಗುವ ಸಮಯದಲ್ಲಿ ಯಾರಿಗೆ ಒಳ್ಳೆಯ ಅನುಭವ ಉಂಟು, ಯಾರಿಗೊಂದು ಶ್ರೇಷ್ಠ ಜ್ಞಾನ ಉಂಟು, ಯಾರೊಂದು ಒಳ್ಳೆಯ ವ್ಯಕ್ತಿಗಳು, ಯಾರು ಒಳ್ಳೆಯ ಗುಣದವರು, ಅವರ ಜೊತೆ ಪಳಗಲಿಕ್ಕೆ ಪ್ರಯತ್ನ ಪಡಿ. ಅವರಿಂದ ಎಷ್ಟು ನಿಮ್ಮ ಜೀವನದಲ್ಲಿ ಕಲೀಲಿಕ್ಕೆ ಆಗ್ತದೆ ಅಷ್ಟನ್ನು ಕಲೀರಿ. ಇದೆಲ್ಲ ಒಂದು ದಿನ ದೊಡ್ಡ ಜ್ಞಾನ ನಿಧಿಯಾಗಿ ನಿಮ್ಮ ಜೀವನದಲ್ಲಿ ಪರಿವರ್ತನೆ ಹೊಂದುತ್ತದೆ. ಜ್ಞಾನ ನಿಧಿ ಅದು ಮತ್ತೆ ತೆಗೆದ್ರೆ ಬರ್ತಾನೇ ಇರೋದು. ಅರ್ಥ ಆಯ್ತಾ? ಶುಭವಾಗಲಿ. ತಿರುಚಿಟ್ರಂಬಲಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.